ಎಲ್ಲರಿಗೂ ನಮಸ್ಕಾರ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಎಲ್ಲರೂ ತುಂಬ ಸಂತೋಷದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಈ ದಿನವು ಪ್ರತಿಯೊಬ್ಬ ಕನ್ನಡಿಗರಿಗೂ ಹೆಮ್ಮೆಯ ದಿನ. ಏಕೆಂದರೆ ಇದೇ ದಿನ ನಮ್ಮ ಕರ್ನಾಟಕ ರಾಜ್ಯವು ಒಂದಾಗಿ ರೂಪುಗೊಂಡ ದಿನ ಅಂತ ನಿಮ್ಮ ಎಲ್ಲರಿಗೂ ತಿಳಿದಿರುವ ವಿಷಯ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಧರ್ಮದ ಜನರು ಒಟ್ಟಾಗಿ ಬಾಳುತ್ತಾರೆ. ಪ್ರೀತಿ ಮತ್ತು ಶಾಂತಿಯೊಳ ಬದುಕು ನಡೆಸುತ್ತಾರೆ. ಇದೇ ನಮ್ಮ ನಾಡಿನ ಶಕ್ತಿ, ಇದೇ ನಮ್ಮ ಹೆಮ್ಮೆ. ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ಕನ್ನಡವನ್ನು ಮಾತನಾಡುವುದು, ಬರೆಯುವುದು ಮತ್ತು ವ್ಯವಹಾರಗಳಲ್ಲಿ ಬಳಸುವುದರೊಂದಿಗೆ ಕನ್ನಡವನ್ನು ಇತರರಿಗೆ ಕಲಿಸಬೇಕು ಎಂಬ ಪ್ರತಿಜ್ಞೆಯನ್ನು ಪ್ರತಿಯೊಬ್ಬ ಕನ್ನಡಿಗರು ಮಾಡಬೇಕು ಎಂದು ಹೇಳುತ್ತೇನೆ. ನಮ್ಮ ಶಾಲೆಯ ಮಕ್ಕಳು ಕನ್ನಡ ಕಲಿಯುವುದರಲ್ಲಿ, ಮಾತನಾಡುವುದರಲ್ಲಿ, ಓದುವುದರಲ್ಲಿ ಸದಾ ಮುಂಚೂಣಿಯಲ್ಲಿರಲಿ ಎಂದು ನಾನು ಆಶಿಸುತ್ತೇನೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನನ್ನ ಹೆಸರು ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕವು ವೈವಿಧ್ಯಮಯ ಮತ್ತು ರುಚಿಕರವಾದ ಹೆಸರುವಾಸಿಯಾಗಿದೆ. ಅದನ್ನು ನಾವು ಇಲ್ಲಿ ಬಿಂಬಿಸುತ್ತಿದ್ದೇವೆ. ದೊಣ್ಣೆ ಬಿರಿಯಾನಿ ಬೆಂಗಳೂರಿನ ಜನಪ್ರಿಯ ಆಹಾರಗಳಲ್ಲಿ ಒಂದಾಗಿದೆ. ಇದರ ವಿಶಿಷ್ಟ ಸುಗಂಧ ಮತ್ತು ರುಚಿ ಎಲ್ಲರನ್ನೂ ಆಕರ್ಷಿಸುತ್ತದೆ. ಮೈಸೂರು ಪಾಕ್ ಒಂದು ಜನಪ್ರಿಯ ಸಿಹಿ. ಇದನ್ನು ಕಡಲೆ ಹಿಟ್ಟು, ತುಪ್ಪ ಮತ್ತು ಸುಕ್ಕರಿಯಿಂದ ಮಾಡುತ್ತಾರೆ. ದಾವಣಗೆರೆ ಬೆಣ್ಣೆ ದೋಸೆಯ ತುಂಬಾ ರುಚಿಕರವಾಗಿದೆ. ಧಾರವಾಡ ಪೇಡ ಒಂದು ಜನಪ್ರಿಯ ಸಿಹಿ ತಿನಿಸು. ಇದು ತನ್ನ ವಿಶಿಷ್ಟ ರುಚಿಗೆ ಹೆಸರುವಾಸಿಯಾಗಿದೆ. ಮಂಗಳೂರು ಮೀನು ಕರಿ ಮತ್ತು ನೀರು ದೋಸೆ ಪ್ರಸಿದ್ಧಿ. ಮದ್ದೂರು ವಡೆ ಗರಿಗರಿಯಾದ ಮತ್ತು ರುಚಿಕರವಾದ ತಿಂಡಿ. ಇದನ್ನು ಮೈದಾ ಮತ್ತು ರವೆಯಿಂದ ಮಾಡುತ್ತಾರೆ. ಮಂಡ್ಯ ರಾಗಿ ಮುದ್ದೆ ಮಸಾಲೆ ಇರುತ್ತೆ. ಉಪ್ಸಾರಿನೊಂದಿಗೆ ಸೇರಿಸಿದಾಗ ಅದರ ರುಚಿ ಹೆಚ್ಚಾಗುತ್ತದೆ. ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಸ್ವಾಮೀಶಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಗೋಲುಮಠ. ನಮ್ಮ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಆಕರ್ಷಕವಾದ ಸ್ಮಾರಕ ಇದೆ. ಅದೇ ಗೋಲುಮಠ. ಇದು 17ನೇ ಶತಮಾನದ ಅದ್ಭುತ ಸ್ಮಾರಕವಾಗಿದೆ. ಗೋಲುಮಠ ವಿಶ್ವ ಪ್ರಸಿದ್ಧ ಎರಡನೇ ಅತಿದೊಡ್ಡ ಸ್ಮಾರಕವಾಗಿದೆ. ಇದು ಯಾವುದೇ ಕಂಬಗಳ ಆಧಾರವಿಲ್ಲದೆ ನಿರ್ಮಿಸಲಾಗಿದೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಲಾಗಿದೆ. ಇದು ಯಾಕೂತ್ ಮತ್ತು ದಾಬೂಲ್ ಎಂದು ವಾಸ್ತುಶಿಲ್ಪಿಗಳು ನಿರ್ಮಿಸಿದ್ದಾರೆ. ಗೋಲ್ಡ್
ಗುಮ್ಮಟದಲ್ಲಿ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕುಟುಂಬದವರ ಸಮಾಧಿ ಇದೆ. ಇದರ ಪಿಸುಗುಟ್ಟುವ ಗ್ಯಾಲರಿ ಎಂದು ಕರೆಯುತ್ತಾರೆ. ಇದರ ವಿಶಿಷ್ಟತೆ ಎಂದರೆ ಒಂದು ಮೃದುವಾದ ಪಿಸುಮಾಟು 40 ಮೀಟರ್ ದೂರದಲ್ಲಿ ಪ್ರತಿಧ್ವನಿಸುತ್ತದೆ. ಓದುತ್ತಿದ್ದೇನೆ. ನನ್ನ ಹೆಸರು ಐರಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜೋಗದ ಸಿರಿ ಬೆಳಕಿನಲ್ಲಿ ತಂಗೆಯತನ ಬದುಕಿನಲ್ಲಿ ಸಹಾದ್ರಿಯ ಲೋಮದಲ್ಲಿ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ರಥಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಒಲಗರಿಯ ಸರಿಗಳಲ್ಲಿ ತೆಗುಗಳೆಲ್ಲ ಬಿಟಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತಂಗೆಯತನು ಬದುಕಿನಲ್ಲಿ ಸಹ ನಿಯಲೋಗದಲ್ಲಿರುತ್ತುಂಗದ ನಿರುತಿನ ನಿತ್ಯಾರಿ ತ್ವಣ್ಣವನಿದ ತೆಗೆದಂದ ಕರೆಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. KS ನಿಸಾರ್ ಅಹ್ಮದ್ ಅವರನ್ನ ನೆನೆಸುತ್ತಾ ಇಂದು ನಾನು ಜೋಗ ಜಲಪಾತದ ಬಗ್ಗೆ ಮಾತನಾಡುವುದಾದರೆ ಇದು ಜೋಗ ಜಲಪಾತದ ಬಗ್ಗೆ ಮಾತನಾಡುವುದಾದರೆ ಜೋಗ ಜಲಪಾತದ ಕರ್ನಾಟಕದ ಅತ್ಯಂತ ಎತ್ತರದ ಜಲಪಾತವಾಗಿದ್ದು ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ನದಿಯಿಂದ ಹುಟ್ಟಿಕೊಂಡಿರುವ ಒಂದು ಅದ್ಭುತ ಪ್ರಕೃತಿ ಸೌಂದರ್ಯವಾಗಿದೆ. ಇದು 253 ಮೀಟರ್ ಎತ್ತರದಿಂದ ಬೀಳುವ ಈ ಜೋಗದಲ್ಲಿರುವ ರಾಜ ರಾಣಿ ಮತ್ತು ರಾಯಲ್ ರಾಕೆಟ್. ಧನ್ಯವಾದಗಳು.